ಡೆಮೋ ನೋಡ್ತಿರಲ್ಲ ಕಾಪರೇಟಿವ್ಸ್ ನಮ್ಮ ಇಟ್ಕೊತೀನಿ ಫುಲ್ ಸಂಗ್ ನೋಡಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಬರಬೇಕು ಆಯಿತಾ. ನೀವು ಪ್ರಾಜೆಕ್ಟು ಅನ್ನೋದು ಕ್ರಿಯೇಟ್ ಮಾಡ್ಕೊ ಈ ಥರ ಫೋಟೋಸು ಕ್ರಿಯೇಟ್ ಮಾಡ್ಕೋಬೋದು ನೀವು. ನಾನು ಪ್ರಾಂಪ್ಟ್ ಕೊಟ್ಟಿರ್ತೀನಿ, ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಹಂಗೆ ನೀವು ಕಂಪ್ನಿ ನೇಮ್ ಇಲ್ಲಾಂದ್ರೆ ಯಾವುದಾದ್ರೂ ಇಟ್ಕೋಬೋದು, ವಿನಾಯಕ ಚವಿತಿ ಆದರೂ ಇಲ್ಲಾಂದ್ರೆ ಕಂಪ್ನಿ ನೇಮ್ ಆದರೂ ಮಾಡ್ಕೊಳ್ಬೋದು. ನಾನು ಈಗ ಮಾಡಿದ್ದೀನಿ ಕಂಪ್ನಿ ನೇಮ್ ಹತ್ರ ಇತಿರ್ತಲ್ಲ, ನೀವು ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಗೂಗಲ್ ಜಮ್ನಿ ಓಪನ್ ಮಾಡ್ಕೊರಿ. ನೀವು ನಾನು ಪ್ರಾಂಪ್ಟ್ ಕೊಟ್ಟಿರ್ತೀನಲ್ಲ, ಈ ಪ್ರಾಂಪ್ಟನ್ನು ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಕ್ಲಿಕ್ ಮಾಡಿ ಈಗ ಪ್ರಾಂಪ್ಟನ್ನು ಹಾಕಿರಿ. ಈ ಥರ ಫೋಟೋಸನ್ನು ಜನ್ರೇಟಾಗಿ ಬರುತ್ತೆ. ಫೋಟೋವನ್ನು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅನ್ನೋದು ಈ ಥರ ಫೋಟೋಸ್ ಡೌನ್ಲೋಡ್ ಮಾಡ್ಕೊರಿ. ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಈ ಥರ ಇರುತ್ತೆ. ಇಲ್ಲಿ ಮೊದಲು ಕ್ಯಾಮರಾ ಆನ್ ಮಾಡ್ಕೊರಿ. ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಕ್ಲಿಯರ್ ಕಾಣುತ್ತೆ. ಇಲ್ಲಿ ನೋಡ್ರಿ ಫೋಟೋಸ್ ಬರುತ್ತೆ ಆಯಿತಾ. ಕೆಳಗಡೆ ಬರ್ರಿ, ನೀವು ಒಂದು ಕಲರ್ ಆ್ಯಂಡ್ ಫಿಲ್ ಹೋಗಿ ಫೋಟೋನ ಕ್ಲಿಕ್ ಮಾಡಿ ಇದು ಮಾಡ್ಕೋಬೇಕು. ಕಲರ್ ಆ್ಯಂಡ್ ಫಿಲ್ ಹೋಗಿ ನೀವು ನಾನು ಕೊಟ್ಟಿದ್ರಲ್ಲ ಪ್ರಾಂಪ್ಟು ಆಗ ಜನ್ರೇಟ್ ಮಾಡ್ಕೊಂಡಿದ್ರಲ್ಲ ಆ ಥರ ಫೋಟೋಸನ್ನು ಜನ್ರೇಟ್ ಮಾಡ್ಕೊರಿ. ನೀವು ಅನ್ನೋದು ಈ ಥರ ಹೋಗಿ ನೀವು ಅನ್ನೋದು ಕಲರ್ ಆ್ಯಂಡ್ ಫಿಲ್ ಹೋಗಿ ಈ ಥರ ಫೋಟೋ ಅನ್ನೋದು ಕ್ಲಿಕ್ ಮಾಡಿದರೆ ಫೋಟೋನ ಸೆಟ್ ಆಗಿಬಿಡುತ್ತೆ. ಫೋಟೋ ಅನ್ನೋದು ಈ ಥರ 3-4 ಇರುತ್ತೆ ಸೇಮ್ ಫೋಟೋಸು. ಈಗ ಕ್ಲಿಕ್ ಮಾಡಿರಿ ಆಯಿತಾ. ಎಲ್ಲೆಲ್ಲಿ ಕಲರ್ ಆ್ಯಂಡ್ ಫಿಲ್ ಹೋಗಿ ಸೇಮ್ ಪ್ರಾಸೆಸಿಂಗ್ ನೀವು ಅನ್ನೋದು ಈ ಥರ ನೋಡಿರಿ. ಈಗ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿರಿ ಈ ಥರ ಫೋಟೋಸ್ ಅನ್ನೋದು ಬರುತ್ತೆ ಆಯಿತಾ. ನೀಟಾಗಿ ಕ್ರಿಯೇಟ್ ಮಾಡ್ಕೊರಿ. ನನ್ನ ಫೇಸ್ ಹೇಗಂದರೆ ಸ್ವಲ್ಪ ಡಿಫ್ರೆಂಟ್ ಇದೆಲ್ಲ ಅದಕ್ಕೆ ಬರೋಂಗಿಲ್ಲ. ಈ ಫೋಟೋವನ್ನು PNG ಕ್ರಿಯೇಟ್ ಮಾಡ್ಕೋಬೇಕು. ನೀವು PNG ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಓಕೆ, ನೀವು ಈ ಥರ ಓಕೆ PNG ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಈ ಥರನ ಫೋಟೋಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದು ಸಾಂಗು 1 ಮಿನಿಟ್ ತನಕ ಇರುತ್ತೆ. ನಾನು 30 ಸೆಕೆಂಡ್ಸ್ ಮಾಡಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಮಾಡ್ಕೋಬೋದು. ಸಾಂಗನ್ನು ಎಲ್ಲ ರೆಡಿ ಆದಮೇಲೆ ನೀವು ಕಂಪ್ನಿ ನೇಮನ್ನು ಇಟ್ಕೋಬೇಕು. ಯಾರಾದರೂ ನೇಮ್ ಆಯಿತಾ ಇಟ್ಕೊಂಡು ನಿಮ್ಮ ಶಾಪ್ ನೇಮ್ಗಾನೆ ಕಂಪ್ನಿ ನೇಮು. ಈಗ ಯಾರಾದರೂ ಈ ಕಂಪ್ನಿಯಲ್ಲಿ ಭಾಳ ಜನ ಇರ್ತಾರಲ್ಲ ಅದಕ್ಕೆ ಎಕ್ಸ್ಟ್ರಾ ಇದು ಮಾಡ್ಕೋಬೇಕು ನೀವು ಅನ್ನೋದು. ಅವ್ರ ಹತ್ರ ಮಾಡ್ಕೋಬೇಕು. ಇಲ್ಲಾಂದರೆ ವಿನಾಯಕ ಚೌಗತ್ತಿಯನ್ನು ಮಾಡ್ಕೋಬೋದು. ನೀವು ಎರಡಿಗೆ ಅವೈಲೇಬಲ್ಗೆ ಮಾಡ್ಕೋಬೋದು. ನೀವು ಎಲ್ಲ ರೆಡಿ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಏನಾದ್ರು ಕಾಮೆಂಟ್ ಮಾಡಿ ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೆಕ್ಕ